ಅಚ್ಚ ಕನ್ನಡದ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಕನಸಿನ ಕನ್ನಡಿಗ ಚಾನಲ್ ಕಡೆಯಿಂದ ಸ್ವಾಗತ. ರಿಷಬ್ ಶೆಟ್ಟಿ ನಟ, ನಿರ್ದೇಶಕ, ಕಥೆಗಾರನಾಗಿ ರಿಷಬ್ ಶೆಟ್ಟಿಯನ್ನ ಜನರು ಒಪ್ಪಿಕೊಂಡಿದ್ದಾರೆ. ಈಗಂತೂ ಕಾಂತಾರ ಚಾಪ್ಟರ್ 1 ಬಿಡುಗಡೆಯಾಗಿ ಭಾರಿ ಸದ್ದು ಮಾಡುತ್ತಿದೆ. ಈ ಬ್ಲಾಕ್ ಬಾಸ್ಟರ್ ಸಿನಿಮಾ ಸದ್ದು ಮಾಡುತ್ತಿರುವ ನಡುವೆ ನೀವು ನೋಡಲೇಬೇಕಾದ ರಿಷಬ್ ಶೆಟ್ಟಿ ನಿರ್ದೇಶನದ ಸಿನಿಮಾಗಳನ್ನೊಮ್ಮೆ ನೋಡಿ. ರಿಷಬ್ ಶೆಟ್ಟಿ ಅವರು AMR ರಮೇಶ್, ರಕ್ಷಿತ್ ಶೆಟ್ಟಿ, ರವಿ ಶ್ರೀವತ್ಸ ಅವರ ಜೊತೆಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದರು. ಅನಂತರ ಇವರು ನಿರ್ದೇಶನದ ಮೊದಲ ಚಿತ್ರ ರಿಕ್ಕಿ. ರಿಕ್ಕಿ ಸಿನಿಮಾ ರಕ್ಷಿತ್ ಶೆಟ್ಟಿ ಮತ್ತು ಹರಿಪ್ರಿಯಾ ನಟಿಸಿರುವ ಸಿನಿಮಾ. ಇದು ರಿಷಬ್ ಶೆಟ್ಟಿ ಕತೆ ಬರೆದು ನಿರ್ದೇಶನ ಮಾಡಿರುವ ಮೊದಲ ಸಿನಿಮಾ. ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಇದು ಸಾಮಾನ್ಯ ಹುಡುಗಿಯೊಬ್ಬಳು ನಕ್ಸಲೈಟ್ ಆಗಿ ಬದಲಾಗುವ ಕಥೆಯನ್ನು ಹೊಂದಿದೆ. ಎರಡನೇ ಚಿತ್ರ ಕಿರಿಕ್ ಪಾರ್ಟಿ. ಸಿನಿಮಾ ಕಾಮಿಡಿ, ಲವ್ ಸ್ಟೋರಿ, ಆಕ್ಷನ್ ಎಲ್ಲವನ್ನೂ ಒಳಗೊಂಡ ಕಾಲೇಜು ಜೀವನದ ಸುಂದರವಾದ ಕಥೆಯಾಗಿದೆ. ಈ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿಗೆ ರಶ್ಮಿಕಾ ಮಂದಣ್ಣ ಅವರು ನಾಯಕಿಯಾಗಿ ಅಭಿನಯಿಸಿದರು. ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಮೂರನೆಯ ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಹಲವು ಪ್ರಶಸ್ತಿಗಳನ್ನ ಬಾಚಿಕೊಂಡ ಸುಂದರವಾಗಿ ಎಣೆದ ಕಥೆಯನ್ನು ಹೊಂದಿರುವ ಸಿನಿಮಾ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು. ಇದು ಗಡಿನಾಡಿನ ಕನ್ನಡ ಶಾಲೆಗಳ ಕಾಂತಾರ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಮತ್ತು ಸಪ್ತಮಿ ಗೌಡ ನಟಿಸಿದ್ದು. ಇದು ಕನ್ನಡ ಸಿನಿಮಾವನ್ನ ದೇಶವೇ ಗುರುತಿಸುವಂತೆ ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಈ ಸಿನಿಮಾ ತುಳುನಾಡಿನ ದೈವಗಳ ಕುರಿತಾದ ಹಾಗೂ ಕಾಡು ಜನಗಳ ಸಮಸ್ಯೆಯನ್ನ ಕುರಿತಾದಂತಹ ಒಂದು ಚಿತ್ರವಾಗಿತ್ತು. ನಂತರದಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1. ಇದು ಬಿಡುಗಡೆಯಾಗಿ ಕೆಲವೇ ದಿನಗಳು ಕಳೆದಿದ್ರೂ ಈ ಸಿನಿಮಾಗೆ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶದಲ್ಲೂ ಸಹ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಸಿನಿಮಾಟೋಗ್ರಫಿ, VFX ಪ್ರತಿಯೊಂದರಲ್ಲೂ, ನಟನೆಯಲ್ಲೂ ಎಲ್ಲದರಲ್ಲೂ ಅದ್ಭುತವಾಗಿ ಮೂಡಿಬಂದಿದೆ. ಮಿಸ್ ಮಾಡದೆ ನೋಡಬೇಕಾದ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಯಾವುದೇ ಸಿನಿಮಾ ರಂಗದ ನಂಟಿಲ್ಲದೆ ತಮ್ಮ ಸ್ವಂತ ಪರಿಶ್ರಮದಿಂದ ಬೆಳೆದು ಬಂದು ಇಡೀ ದೇಶವೇ ಕನ್ನಡ ಚಿತ್ರರಂಗದ ಕಡೆಗೆ ತಿರುಗು ನೋಡುವಂತೆ ಮಾಡಿದ ರಿಷಬ್ ಶೆಟ್ಟಿ ಅವರ ಈ 5 ನಿರ್ದೇಶನದ ಚಿತ್ರಗಳನ್ನು ನೀವು ಒಮ್ಮೆಯಾದರೂ ನೋಡಲೇಬೇಕು. ಧನ್ಯವಾದಗಳು.